ಪ್ರಥಮ ಬಾರಿಗೆ ಅಧ್ಯಕ್ಷರೇ ಕರೆಕ್ಟ್ ಇದೆ ತಮ್ಮದು ಈ ವಿಧಾನಸಭೆಯಲ್ಲಿ ಅಧ್ಯಕ್ಷರೇ ಮಾತಾಡಿ. ಕೆಂಗಲ್ ಹನುಮಂತಯ್ಯನವರು ಕರೀತಕ್ಕಂಥ ವಿಧಾನಸೌಧದಲ್ಲಿ ಸುಂದರವಾಗಿ ಶಿಸ್ತಾಗಿ ಮಾಡ್ತಕ್ಕಂಥ ಕೆಲಸವನ್ನ ಅಧ್ಯಕ್ಷರಾಗಿ ತಾವು ಮಾಡ್ತಾ ಇದ್ದೀರಿ. ನೂತನವಾಗಿ ಗೆದ್ದು ಬಂದಿರ್ತಕ್ಕಂಥ ಶಾಸಕರಿಗೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಭಿನಂದಿಸ್ತೀನಿ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇಂದು ಬಜೆಟ್ ಮೇಲೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ಅಧ್ಯಕ್ಷರೇ. ಅಲ್ಲ, ಇದರ ಮಧ್ಯೆ ಇನ್ನೊಂದು, ನಾಳೆ ಬೆಳಿಗ್ಗೆ ಮತ್ತೆ ಬೇಗ ನಾವು ಸ್ಟಾರ್ಟ್ ಮಾಡ್ತೀವಿ. ನಾಳೆ ಬೆಳಿಗ್ಗೆ ಅಲ್ಲಿ ಮಾತಾಡಲಿಕ್ಕೆ ಬೇಕು, ದಯವಿಟ್ಟು ಈಗಲೇ ಬರೆದು ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಮೊದಲಿಗೆ ಎಲ್ಲರೂ ಕೂಡ ರೈತರು ಕೃಷಿ ಬಗ್ಗೆ ಇವತ್ತು ಬಹಳ ವಿಶೇಷವಾಗಿ ಸದನದಲ್ಲಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಅಧ್ಯಕ್ಷರೇ. ಮೊದಲಿಗೆ ನಾನು ನಮ್ಮ ರಾಜ್ಯದ ರೈತ ನಾಯಕರಾಗಿದ್ದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರನ್ನು ನೆನಪಿಸ್ಕೊಳ್ಬೇಕು ಅಧ್ಯಕ್ಷರೇ. ಅವ್ರು ಇಲ್ದಿದ್ರೆ ರೈತರಿಗೆ ಧ್ವನಿಯೇ ಇರ್ತಿರ್ಲಿಲ್ಲ. ಕರ್ನಾಟಕ ರಾಜ್ಯದ ರೈತರನ್ನು ಎಚ್ಚರಿಸಿದ್ದು ಸರ್ಕಾರವನ್ನು ಅಧಿಕಾರಿಗಳನ್ನು ಎಚ್ಚರಿಸಿ ಅವರ ಹಕ್ಕನ್ನು ಹೋರಾಟ ಮಾಡುವ ಮೂಲಕ ರೈತರಿಗೆ ಗೌರವವನ್ನು ತಂದುಕೊಟ್ಟಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮ್ಮ ಮೈಸೂರು ಜಿಲ್ಲೆಯವರೇ ಆಗಿದ್ದು, ನಾನೂ ಕೂಡ ಅವರ ಜೊತೆ ಸತತ ನಿರಂತರ ಸಂಪರ್ಕದಲ್ಲಿದ್ದು, ಆ ನಂಜುಂಡಸ್ವಾಮಿ ಅವರು ಹುಟ್ಟದೇ ಇದ್ದರೆ, ಅವ್ರು ಹೋರಾಟ ಮಾಡದೇ ಇದ್ದರೆ ನಮ್ಮ ರೈತರು ಇಲ್ಲಿ ಉಳಿಲಿಕ್ಕೆ ಆಗ್ತಾ ಇಲ್ಲ. ಅಂಥವರ ಹೆಸರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಪೀಠವನ್ನು ಸ್ಥಾಪನೆ ಮಾಡ್ತೇವೆ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ನೇರವಾಗಿ ರೈತರ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ರೈತರಿಗೆ ಬೇಕಾದಂಥ ಗೊಬ್ಬರ, ಬೀಜ, ಕೀಟನಾಶಕಗಳು ಮತ್ತು ಕೃಷಿ ಉಪಕರಣಗಳು ಇವೆಲ್ಲವನ್ನು ಕೂಡ ರೈತರಿಗೆ ಸೂಕ್ತವಾದ ಸಂದರ್ಭದಲ್ಲಿ ತಲುಪುವಂತೆ ಮಾಡಬೇಕಾದಂತೂ ಕೃಷಿ ಇಲಾಖೆಯ ಕರ್ತವ್ಯ ಅಧ್ಯಕ್ಷರೇ. ಅದಕ್ಕೋಸ್ಕರ ಗ್ರಾಮಗಳಲ್ಲಿ ಇತ್ತೀಚೆಗೆ ಬಿತ್ತನೆ ಬೀಜ, ಕ್ರಿಮಿನಾಶಕಗಳು ರೈತರಿಗೆ ಬೇಕಂತ ಎಲ್ಲವನ್ನು ಕೂಡ ಗ್ರಾಮಗಳಲ್ಲಿ ಅಂಗಡಿಗಳನ್ನು ತೆರೆಯುವ ಮೂಲಕ ರೈತರ ಮನೆ ಬಾಗಿಲಲ್ಲಿ ಸಿಗುವಂತಾಗಬೇಕು ಅಧ್ಯಕ್ಷರೇ. ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗಬೇಕು ಅಧ್ಯಕ್ಷರೇ. ರೈತ ಎಲ್ಲ ಕಂಪನಿಗಳು ಕೂಡ ಕೈಗಾರಿಕೆಗಳು ಅವರ ಬೆಲೆಯನ್ನು ಅವರೇ ನಿಗದಿ ಮಾಡ್ತಾರೆ. ಆದರೆ ರೈತನಿಗೆ ಇಷ್ಟು ವರ್ಷಗಳಾದರೂ ಕೂಡ ಅವನು ಬೆಳೀತಕ್ಕಂಥ ಬೆಳೆಗೆ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಅವಕಾಶ ಒದಗಿ ಬಂದಿಲ್ಲ ಅಧ್ಯಕ್ಷರೇ. ಅದ್ರ ಜೊತೆಗೆ ರೈತರ ಉತ್ಪನ್ನಗಳ ಬೆಂಬಲ ಬೆಲೆ ಒಂದೇ ಅಲ್ಲ, ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಾಗ ತ್ವರಿತವಾಗಿ ಸರ್ಕಾರ ಮಧ್ಯ ಪ್ರವೇಶಿಸಬೇಕು. ಆಗ ದಲ್ಲಾಳಿಗಳು, ವ್ಯಾಪಾರಸ್ಥರು ಕೂಡ ಎದುರುತ್ತಾರೆ. ಸರ್ಕಾರ ಮಧ್ಯ ಪ್ರವೇಶಿಸಿದೆ ಅಂದರೆ ದಲ್ಲಾಳಿಗಳಿಗೆ, ವ್ಯಾಪಾರಸ್ಥರಿಗೆ ಭಯ ಹುಟ್ಟುತ್ತದೆ. ಉದಾಹರಣೆಗೆ, ಒಂದು ವಾರದ ಹಿಂದೆ ಈರುಳ್ಳಿ ಬೆಲೆ ಕುಸಿಯಿತು. ಒಂದು ವಾರದಿಂದ ಈರುಳ್ಳಿ ಬೆಲೆ ಕುಸಿದು ಈರುಳ್ಳಿ ಬೆಳೆದಂಥ ರೈತರ ಪಾಲು ಕಷ್ಟಕ್ಕೀಡಾದರು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಧ್ಯ ಪ್ರವೇಶ ಮಾಡಲೇ ಇಲ್ಲ. ಈರುಳ್ಳಿ ಬೆಲೆ ಕುಸಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದೂ ಕೂಡ ಮಧ್ಯ ಪ್ರವೇಶ ಮಾಡದೆ ತುಂಬ ಸಂಕಷ್ಟಕ್ಕೆ ಈಡಾದರು ಅಧ್ಯಕ್ಷರೇ. ಅದಕ್ಕೋಸ್ಕರ ರೈತರ ಕೃಷಿ ಮಾರುಕಟ್ಟೆಯಲ್ಲಿ ವ್ಯವಸ್ಥೆಯಲ್ಲಿ ಅಮೂಲ್ಯವಾದಂಥ ಬದಲಾವಣೆ ಆಗಬೇಕು ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, 2005-6ರಲ್ಲಿ 10 ರಿಂದ 12 ಲಕ್ಷ ಹೆಕ್ಟೇರ್ ತೋಟಗಾರಿಕೆ ಬೆಳೆ ಇತ್ತು. 21-22ರಲ್ಲಿ 21 ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ. ವರ್ಷದಿಂದ ವರ್ಷಕ್ಕೆ ಕೃಷಿ ಬೆಳೆಗಳ ಬದಲಾಗಿ ತೋಟಗಾರಿಕೆ ಬೆಳೆಗಳಿಗೆ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಉದಾಹರಣೆಗೆ, ಅಡಿಕೆ ಬೆಳೆಯಲ್ಲಿ 2005-6ರಲ್ಲಿ 2 ಲಕ್ಷ ಇದ್ದ ವಿಸ್ತೀರ್ಣ ಇದೀಗ ಸುಮಾರು 7 ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ. ಈ ರೀತಿ ತೋಟಗಾರಿಕೆ ವಿಸ್ತೀರ್ಣ ಆಗ್ತಾ ಇದ್ರೆ ಆಹಾರ ಪದಾರ್ಥ ಬೆಳೀತಕ್ಕಂಥ ವಿಸ್ತೀರ್ಣ ಭೌಗೋಳಿಕವಾಗಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಅಧ್ಯಕ್ಷರೇ. ಅದಕ್ಕೋಸ್ಕರ ಕೃಷಿ ಗಣತಿ ಮುಖ್ಯವಾಗಿ ಆಗಲೇಬೇಕು ಅಧ್ಯಕ್ಷರೇ. ಬೆಳೆ ಬದಲಾವಣೆಯ ಸೂಚಕ, ಆಹಾರ ಭದ್ರತೆಗೆ ಆಹಾರ ಬೆಳೆಗಳ ವಿಸ್ತೀರ್ಣ ಅವಶ್ಯಕತೆ, ಕೃಷಿ ಅರಣ್ಯೀಕರಣ, ನಗರಗಳ ಬೆಳವಣಿಗೆಯಿಂದ ಕೃಷಿ ಭೂಮಿ ಪರಿವರ್ತಿತವಾಗುತ್ತಿರುವುದು ಈ ರೀತಿಯಾಗಿದೆ ಅಧ್ಯಕ್ಷರೇ. ಒಟ್ಟಾರೆಯಾಗಿ ಕೃಷಿ ಬೆಳೆಗಳ ವಿಸ್ತೀರ್ಣ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿರುವುದು ಒಂದು ಕಡೆಯಾದರೆ, ಜನಸಂಖ್ಯೆ ಏರಿಕೆ ಹಾಗೂ ಆಹಾರದ ಬೇಡಿಕೆ ಹೆಚ್ಚಾಗಿರುವುದು ಮತ್ತೊಂದು ಕಡೆ. ಈ ಎಲ್ಲ ಅಂಶಗಳ ಬಗ್ಗೆ ಮಾಹಿತಿ ಪಡೆದು ಯೋಜನೆ ರೂಪಿಸಬೇಕಾದರೆ ಕೃಷಿ ಗಣತಿ ಅತಿ ಮುಖ್ಯ ಪಾತ್ರ ವಹಿಸಬೇಕಾಗುತ್ತೆ ಎಂಬುದನ್ನು ನಾನು ಸರ್ಕಾರದ ಗಮನಕ್ಕೆ ತರುತ್ತೇನೆ ಅಧ್ಯಕ್ಷರೇ. ಕೃಷಿ ತಾಂತ್ರಿಕ ವರ್ಗಾವಣೆ ಇತ್ತೀಚಿನ ದಿನಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಆಗುತ್ತಿಲ್ಲ ಅಂದರೆ ತಪ್ಪಾಗುವುದಿಲ್ಲ. ಹಿಂದೆ ಕೃಷಿ ಇಲಾಖೆ ಅಧಿಕಾರಿಗಳು ಪ್ರಾತ್ಯಕ್ಷಿತೆ, ಕ್ಷೇತ್ರೋತ್ಸವ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬ ರೈತನ ಸಂಪರ್ಕವನ್ನು ಇಟ್ಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲ ರೈತರನ್ನ ಒಂದು ಕಡೆ ಸೇರಿಸಿ ಕ್ಷೇತ್ರೋತ್ಸವವನ್ನು ಮಾಡ್ತಾ ಇದ್ರು ಅಧ್ಯಕ್ಷರೇ. ನಾನು ಕೂಡ ಆ ಕ್ಷೇತ್ರೋತ್ಸವವನ್ನು ಮಾಡಬೇಕಾದ್ರೆ ಅಂದಿನ ಅಧಿಕಾರಿಗಳು
ನಾನು ಪ್ರಗತಿಪರ ರೈತ ಆಗಬೇಕಾದ್ರೆ ಅಧಿಕಾರಿಗಳು ಬಂದು ನಮ್ಮ ತೋಟದಲ್ಲಿ ಪ್ರತಿಯೊಬ್ಬರು ಕೂಡ ವಾರಕ್ಕೊಂದ್ಸಾರಿ ಭೇಟಿ ಮಾಡಿ ಬೆಳೆಗಳಿಗೆ ಕ್ರಿಮಿನಾಶಕ ಇರ್ಬೋದು, ಗೊಬ್ಬರ ಆಗ್ತಕ್ಕಂಥದ್ದು ಇರ್ಬೋದು, ಹೊಸ ಹೊಸ ತಳಿಗಳನ್ನು ತಂದು ಇಂಟ್ರೊಡ್ಯೂಸ್ ಮಾಡಿ ನಮಗೆ ಬೆಳೆಸ್ತಾ ಇದ್ರು ಅಧ್ಯಕ್ಷರೇ. ಆದರೆ ಇವತ್ತು ಅದು ಕಾಣ್ತಾ ಇಲ್ಲ. ಕೃಷಿ ಇಲಾಖೆಯಲ್ಲಿ ಅಧಿಕಾರಿಗಳ ಕೊರತೆ ಇದೆ ಅಧ್ಯಕ್ಷರೇ. ಇವತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸರ್ಕಾರದಿಂದ ಕೊಡ್ತಕ್ಕಂಥ ಉಪಕರಣಗಳನ್ನು ಮಾತ್ರ ಕೊಟ್ಕೊಂಡು ಒಬ್ಬರಿಗೋ ಇಬ್ಬರಿಗೋ ರೈತರು ಮಾತ್ರ ಕೊಟ್ಕೊಂಡು ಇದ್ದಾರೆ. ಎಲ್ಲೂ ಕೂಡ ಅಧಿಕಾರಿಗಳು ಹುದ್ದೆ ಇಲ್ಲ ಅಧ್ಯಕ್ಷ. ಇವತ್ತು ರೈತರು ಬಹುತೇಕ ಮೊಬೈಲ್ ಬಳಸ್ತಾರೆ ಅಧ್ಯಕ್ಷ. ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ತಂತ್ರಜ್ಞಾನ ಮಾಹಿತಿಯನ್ನು ನೇರವಾಗಿ ಮೊಬೈಲ್ ಮೂಲಕ ರೈತರಿಗೆ ಸುಲಭವಾಗಿ ತಲುಪಿಸಬಹುದು. ಇದಕ್ಕೆ ಸಂಬಂಧಿಸಿದ ಮಾಹಿತಿ ತಂತ್ರಜ್ಞಾನ ತಜ್ಞರನ್ನು ಬಳಸಿಕೊಂಡು ಕ್ರಮ ವಹಿಸಬಹುದು. ಪ್ಯಾರಾ 34ರಲ್ಲಿ ತಾವು ಡಿಜಿಟಲ್ ಕೃಷಿ ಸೇವಾ ಕೇಂದ್ರ ಸ್ಥಾಪಿಸುವುದಾಗಿ ಹೇಳಿದ್ದೀರಿ. ಆದರೆ ಈವರೆಗೂ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳು ಬಹಳಷ್ಟು ಹುದ್ದೆ ಖಾಲಿ ಇದ್ದು ಪ್ರಸ್ತುತ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿರುವ ಸಿಬ್ಬಂದಿಗಳಿಗೆ ತಾಂತ್ರಿಕತೆ, ಕೃಷಿ ಬಗ್ಗೆ ಅನುಭವ ಇಲ್ಲದೆ ಇರ್ತಕ್ಕಂಥವರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಕೃಷಿ ಸಚಿವರೇ ಹೇಳ್ತಾರೆ ಅಧ್ಯಕ್ಷರೇ, 60% ಸಿಬ್ಬಂದಿ ಕೊರತೆ ಇದೆ ಅಂತಕ್ಕಂಥದ್ದನ್ನ ಕೃಷಿ ಸಚಿವರ ಹೇಳಿಕೆಯನ್ನು ತಮ್ಮ ಗಮನಕ್ಕೆ ತರಬಯಸುತ್ತೆ ಅಧ್ಯಕ್ಷರೇ. ರಾಜ್ಯದಲ್ಲಿ ಪ್ರಪ್ರಥಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ 1963ರಲ್ಲಿ ಪ್ರಾರಂಭವಾದಾಗ 2 ಕೃಷಿ ಕಾಲೇಜುಗಳು, 1 ಪಶುಸಂಗೋಪನಾ ಕಾಲೇಜು ಜೊತೆ ಕೆಲವು ಸಂಶೋಧನಾ ಕೇಂದ್ರಗಳು ಸೇರಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಹಾಗೂ ರಾಷ್ಟ್ರದಲ್ಲಿ ಹಸಿರು ಕ್ರಾಂತಿಯಾಗಲು ಮುಖ್ಯ ಕೊಡುಗೆಯನ್ನು ಕೊಟ್ಟಿದ್ದು ಪ್ರತಿಯೊಬ್ಬರೂ ಕೂಡ ಸ್ಮರಿಸಿಕೊಳ್ಳುವಂತಹದ್ದು. ತದನಂತರ 86ರಿಂದ ಇಲ್ಲಿಯವರೆಗೆ ಒಟ್ಟು 6 ವಿಶ್ವವಿದ್ಯಾಲಯಗಳು ಪ್ರಾರಂಭ ಮಾಡಿದ್ದು ಈ ಎಲ್ಲ ವಿದ್ಯಾಲಯಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಈಗ 43 ವಿವಿಧ ಕಾಲೇಜುಗಳು ಪ್ರಾರಂಭವಾಗಿದ್ದಾವೆ ಅಧ್ಯಕ್ಷ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಚಾಮರಾಜನಗರದಲ್ಲೇ ಕೃಷಿ ಕಾಲೇಜ್ ಇದೆ. ಶಾಶ್ವತವಾದಂಥ ಅಧಿಕಾರಿಗಳು, ಪರ್ಮನೆಂಟ್ ಅಧಿಕಾರಿಗಳೇ ಇಲ್ಲದೆ ಕಾಲೇಜ್ ನಡೀತಾ ಇದೆ ಅಧ್ಯಕ್ಷರೇ. ವಿಶ್ವವಿದ್ಯಾಲಯಗಳನ್ನೇ ಮುಚ್ಚಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೃಷಿ ಕಾಲೇಜನ್ನು ಕೂಡ ಹೊಸ ಕಾಲೇಜುಗಳ ವಿಶ್ವವಿದ್ಯಾಲಯಗಳನ್ನು ತೆರೆಸಂಥದ್ದು ಎಷ್ಟು ಸರಿ ಅಧ್ಯಕ್ಷರೇ? ಇರತಕ್ಕಂಥ ವಿಶ್ವವಿದ್ಯಾಲಯಗಳಾಗಲಿ ಆ ಕೃಷಿ ಕಾಲೇಜುಗಳನ್ನಾಗಿ ಸಶಕ್ತಗೊಳಿಸ್ತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ. ಕಾಲೇಜ್ ಮಾಡುವಾಗ ಘೋಷಣೆ ಮಾಡಿಬಿಟ್ಟು ಸಿಬ್ಬಂದಿಗಳೇ ಇಲ್ಲದೆ ವಿಶ್ವವಿದ್ಯಾಲಯ ನಡೆಸ್ತಕ್ಕಂಥ ಹೇಗೆ ಸಾಧ್ಯ? ಇದೆಲ್ಲವನ್ನು ಕೂಡ ನಾವು ನೋಡಬೇಕಾಗಿದೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಯವ್ರ ಜಿಲ್ಲೆನೇ ಚಾಮರಾಜನಗರ ಜಿಲ್ಲೆ, ಅವರೇ ಪ್ರಾರಂಭ ಮಾಡಿದ್ದಾರೆ. ಅಧಿಕಾರಿಗಳು, ಶಾಶ್ವತವಾದಂಥ ಅಧಿಕಾರಿಗಳು ಕೂಡ ಅಲ್ಲಿ ಇಲ್ಲ. ಡೀನ್ ಸಹ ನೇಮಕ ಮಾಡಿಲ್ಲ. ಈ ನಿಟ್ಟಿನಲ್ಲಿ ವಾಸ್ತವಾಂಶ ಏನಂದ್ರೆ ಕೂಡಲೇ ಈ ಹುದ್ದೆಗಳನ್ನು ಭರ್ತಿ ಮಾಡಿ ಹಾಲಿ ಇರುವ ವಿಶ್ವವಿದ್ಯಾಲಯಗಳಿಗೆ ಶಕ್ತಿಯುತ ಮಾಡಲು ಕ್ರಮ ಕೈಗೊಳ್ಳಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ದನಗಳು, ಎತ್ತುಗಳು ಸಾಕ್ತಕ್ಕಂಥ ಕಡಿಮೆ ಆಗಿದೆ, ನಿಮಗೆ ಗೊತ್ತಿರೋ ರೀತಿ. ಅದಕ್ಕೋಸ್ಕರ ನಾನೇ ಕಳೆದ ಬಾರಿ ಇದೇ ಸದನದಲ್ಲಿ ಹಿಂದೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೆಲೆ ಬಾಳುವ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಅನಾನುಕೂಲವಾಗಿದ್ದು ಅವರ ಅನುಕೂಲಕ್ಕೆ ಬಾಡಿಗೆ ಆಧಾರದ ಮೇಲೆ ಕೃಷಿ ಯಂತ್ರೋಪಕರಣಗಳನ್ನು ನೀಡಲು ಕೃಷಿ ಯಂತ್ರಧಾರ ಸೇವಾ ಕೇಂದ್ರಗಳ ಅಗತ್ಯದ ಬಗ್ಗೆ ಕೃಷ್ಣ ಬೈರೇಗೌಡರ ಗಮನ ಸೆಳೆದಿದ್ದೆ. ಅಂದಿನ ಕೃಷಿ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಇಡೀ ರಾಜ್ಯದಲ್ಲಿ ಹಂತ-ಹಂತವಾಗಿ ಕೃಷಿ ಯಂತ್ರಧಾರ ಸೇವಾ ಕೇಂದ್ರಗಳನ್ನು ಕಸ್ಟಮರ್ ಹೈರಿಂಗ್ ಸೆಂಟರ್ ತೆರೆಯಲು ಹೆಚ್ಚಿನ ಮುತುವರ್ಜಿ ವಹಿಸಿ ನಿಜಕ್ಕೂ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಧ್ಯಕ್ಷರೇ. ಆದರೆ ಅವರು ಅಧ್ಯಕ್ಷರೇ 750 ಈ ರೀತಿ ಕೃಷಿ ಯಂತ್ರಧಾರ ಸೇವಾ ಕೇಂದ್ರಗಳನ್ನು ತೆರೆದಿದ್ರು ಅಧ್ಯಕ್ಷರೇ. 50ರಿಂದ 75 ಲಕ್ಷ ಒಂದೊಂದು ಸೆಂಟರ್ ಕೊಡ್ತಾ ಇದ್ರು. 325 ಕೋಟಿ ಖರ್ಚು ಮಾಡಿದ್ರು ಅಧ್ಯಕ್ಷ. ಇವತ್ತು ಎಲ್ಲ ಕಡೆ ಮುಚ್ಚಿದಾವೆ ಅಧ್ಯಕ್ಷರೇ. ಬಾಡಿಗೆ ಕೃಷಿ ಯಂತ್ರೋಪಕರಣಗಳು ಸಿಗ್ತಾ ಇಲ್ಲ ಅಧ್ಯಕ್ಷರೇ. ಕೆಲವು ಕಡೆ ಕೆಟ್ಟು ನಿಂತಿದ್ದಾವೆ, ನಡೀತಾ ಇಲ್ಲ ಅಧ್ಯಕ್ಷರೇ. ಇದರಿಂದ ಇವತ್ತು ಮತ್ತೊಂದು ಕೃಷಿ ಯಂತ್ರಧಾರೆ ಶಕ್ತಿಯುತವಾಗಿ ಮಾಡಬೇಕು. ರೈತರಿಗೆ ಫೋನ್ ಮಾಡಿದ ಕೂಡಲೇ ಬಾಡಿಗೆಗೆ ಸಿಗ್ತಕ್ಕಂಥ ಅವಕಾಶ ಆಗಬೇಕು ಅಂತಕ್ಕಂಥ ಮನವಿನ ಮಾಡ್ತೀನಿ ಅಧ್ಯಕ್ಷರೇ. ನಗರ ಪ್ರದೇಶಗಳಲ್ಲಿ ಓಲಾ, ಉಬರ್ ಸಂಸ್ಥೆಗಳು ಬಾಡಿಗೆ ವಾಹನಗಳನ್ನು ಒದಗಿಸುವ ರೀತಿಯಲ್ಲಿ. ಮಾನ್ಯ ದೇವೇಗೌಡ್ರೆ, ನೀವು ನಮ್ಮ ಸದನದ ಗೌರವಾನ್ವಿತ ಅತ್ಯಂತ ಹಿರಿಯ ಸದಸ್ಯರು, ಸಹಕಾರಿಗಳು, ನೀವು ಎತ್ತಿಲ್ಲ ಅನ್ನೋದನ್ನ ಹೇಳಿದ್ರಿ. ಸಮಾಧಾನಗಳು ಆಲ್ಟರ್ನೇಟಿವ್ ಅದಕ್ಕೇನು ಮಾಡಬೇಕು ಅಂತ ಸರ್ಕಾರಕ್ಕೆ ಉಪದೇಶ ಮಾಡ್ತಾ ಇದ್ದೀರಿ. ಆದರೆ ರೈತರಿಗೆ, ಸಮಾಜಕ್ಕೆ, ಸರ್ಕಾರಕ್ಕೆ ಎತ್ತು ಹಿಂಗೆ ನಶಿಸಿ ಹೋಗಿಬಿಡ್ಬೋದಾ ಅಥವಾ ಏನಾದರೂ ಮಾರ್ಗದರ್ಶನ ಇದೆಯೋ? ಇಂಥ ಅವಕಾಶದಲ್ಲಿ ಅಂಥ ಮಾರ್ಗದರ್ಶನ ನಾವು ನಿಮ್ಮಿಂದ ಅಪೇಕ್ಷೆ ಮಾಡ್ತಾ ಇದ್ದೀವಿ. ಮಾನ್ಯ ಸಚಿವರ ಅಪೇಕ್ಷೆ ಸರಿಯಾಗಿದೆ. ನಿಮ್ಮ ಭಾಗದಲ್ಲಿ ನೀರಾವರಿ ಇದೆ, ಜಮೀನು ವಿಸ್ತೀರ್ಣ ಇದೆ, ಎತ್ತುಗಳು ಸಾಕ್ತಕ್ಕಂಥ ಅವಕಾಶ ಇದೆ. ನೀವೇ ನೋಡಿದ್ರಿ ಚುಂಚನಕಟ್ಟೆ ಜಾತ್ರೆ ದೇಶದಲ್ಲೇ ಪ್ರಸಿದ್ಧ ಅಂತ. ಗೋಶಾಲೆಗಳನ್ನೇನು ಬಂದ್ ಮಾಡತ್ತೀರ? ಚಾಲು ಮಾಡ್ರಿ. ಬೆಲ್ಲದವರು ಬೇಗ ಮುಗಿಸ್ಲಿ. ಮಾನ್ಯ ಬೆಲ್ಲದವ್ರಿಗೆ ಒಂದು 50 ಎಕರೆ ಅಲ್ಲೆಲ್ಲ ಹಿಡಿದು ನೀವು ಒಕ್ಕಲ್ತನ ಮಾಡಕತ್ರಿ. ಬರೀ ನಮಗೆ ಟ್ರ್ಯಾಕ್ಟರ್ ಮಾರ್ತೀರಲ್ಲ ನೀವು, ಅದರಿಂದ ನಾವು ಎತ್ತು ಮಾರ್ತೀವಿ, ನಿಮ್ಮ ಟ್ರ್ಯಾಕ್ಟರ್ ತೊಗೊತೀವಿ, ಹಿಂಗಾಗೈತಿ. ದಯಮಾಡಿ ಈ ಗೋಶಾಲೆಗೆ ಎತ್ತಿಗೆ ಏನೂ ಸಂಬಂಧ ಇಲ್ಲ. ಗೋಶಾಲೆ ಒಳಗೆ ಹೋಗಿ ಯಾರು ಎತ್ತು ಬಿಡಂಗಿಲ್ಲ. ಗೋಶಾಲೆಗಳು ಅಂದ್ರೆ ಈಗ ನಾವು ಒಂದು ಕಡೆ ಕುರ್ತಕೋಟಿ ಒಳಗೆ ಎತ್ತಿಗಾಗಿನೇ ಹಾಸ್ಟೆಲ್ ಮಾಡಿದ್ದೀವಿ. ಆದರೆ ರೈತರು ಅದನ್ನು ಫ್ರೀಯಾಗಿ ಅಪೇಕ್ಷೆ ಮಾಡ್ತಾರೆ ಫೆಸಿಲಿಟಿನ. ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡದೆ ಹೋದ್ರೆ, ಈಗೆಲ್ಲ ನಮ್ಮ ಮನ್ಯಾಗ ಅದೆಲ್ಲ
6 ಜೊತೆ ಎತ್ತಿರ್ತಿದ್ವು, 8 ಜೊತೆ ಎತ್ತಿನ ಕಮ್ಮತ್ತಿರ್ತಿದ್ರು, 12 ಜೊತೆ ಎತ್ತಿನ ಕಮ್ಮತ್ತಿದ್ರು. ಈಗ ಯಾರ ಮನ್ಯಾಗೂ ಒಂದು ಜೋಡಿ ಎತ್ತು ಸಹಿತಿಲ್ಲ. ಆ ಸಗಣಿ ಬೋಳಿ ತೊಂದರೆ ಸಲುವಾಗಿ ಎತ್ತು ಕಟ್ಟುವುದ ನಿಲ್ಸಾರ. ಆಯ್ತು, ಓಟದ ಜಿಡ್ಡೇಗೌಡ್ರೆ ಅದು ಬೇಗ ಫಿನಿಶ್ ಮಾಡಿ. ಎತ್ತು ಆಕಳ ಎಲ್ಲದ್ರ ಬಗ್ಗೆನೂ ವಿಚಾರ ಮಾಡಿ. ಆದಷ್ಟು ಬೇಗ ಎತ್ತಿನ ಜೊತೆ ಆಕಳದ ಚರ್ಚೆ ಬೇಡ, ಬೆಲ್ಲದವರೇ. ವಿಚಾರ ಮಾಡ್ರಿ. ಹಿಂದೆ ಎತ್ತುಗಳಿಂದಾನೇ ನೀರ್ ಎತ್ತಕ್ಕಂತ ಕೆಲಸನೂ ಕೂಡ ಎತ್ತುಗಳಿಂದಾನೇ ನಾವು ಮಾಡ್ತಾ ಇದ್ದೋ. ಜಿಡ್ಡೇಗೌಡ. ಅದೇನಿಲ್ಲ ಈಗ. ಆಯ್ತು, ಈಗ ಬೇಕಾಗಿರೋ ರೈತರಿಗೆ ಯಂತ್ರೋಪಕರಣಗಳನ್ನ ಕೊಟ್ಟು ಚೆನ್ನಾಗಿ ನಡೀತಾ ಇದ್ವಿ. ಆದ್ರೆ ನಿಂತೋಗಿದಾವೆ ಅವೆಲ್ಲವೂ ಕೂಡ. ಅದರಿಂದ ಕೃಷಿ ಇಲಾಖೆ ಅದ್ರ ಬಗ್ಗೆ ಹೆಚ್ಚು ರೈತರಿಗೆ ಆ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಧ್ಯಕ್ಷರೇ. ಅದೇ ರೀತಿ ಸಾವಯವ ಕೃಷಿ ಬಗ್ಗೆ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಆದ್ಯತೆ ನೀಡಿರುವುದು ಸರಿಯಷ್ಟೇ. ಆದರೆ ಬಹಳ ಹಣ ಖರ್ಚಾದರೂ ಸಹ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಕಾಣುತ್ತಿಲ್ಲ. ಸಾವಯವ ಕೃಷಿಗೆ ದನದ ಗೊಬ್ಬರ ಬಹಳ ಮುಖ್ಯ. ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಹಸುಗಳ ಸಾಕಾಣಿಕೆಗೆ ರೈತರಿಗೆ ಪ್ರೋತ್ಸಾಹ ನೀಡಿ ಅವರು ಉತ್ಪಾದಿಸಿದ ಸಾವಯವ ಉತ್ಪನ್ನಗಳಿಗೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆನೂ ಕೂಡ ಆಗಬೇಕು. ಜೊತೆಗೆ ಅದ್ರ ಜೊತೆಯಲ್ಲೇ ಸಾವಯವ ಕೃಷಿಯ ಧಾನ್ಯಗಳ ಹೆಸರನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಕೂಡ ನಡೀತಾ ಇದೆ ಅಧ್ಯಕ್ಷರೇ. ಅದರಿಂದ ಕೃಷಿ ಯುವಕರಿಗೆ ತರಬೇತಿ ನೀಡಿ ಸಾವಯವ ಕೃಷಿ ಮಾಡಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ, ವ್ಯಾಲ್ಯೂ ಅಡಿಷನ್ ಮಾಡಿ ಮಾರುಕಟ್ಟೆ ಮಾಡಲು ಕೂಡ ಆದ್ಯತೆ ನೀಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷರೇ. ಅದೇ ರೀತಿ ಕೃಷಿಯಲ್ಲಿ ಕೃಷಿ ಅರಣ್ಯ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ರೈತನಿಗೆ ಬೇಕಾದ ಯಾವುದೇ ಮರಗಳನ್ನು ಬೆಳೆಸಲು ಹಾಗೂ ಮಾರಾಟ ಮಾಡಲು ಮುಕ್ತವಾಗಿರಬೇಕು. ಉದಾಹರಣೆಗೆ ತೇಗ ಬೆಳೆದರೆ ರೈತ ಮುಕ್ತವಾಗಿ ಮಾರಾಟ ಮಾಡಲು ಅವಕಾಶ ಇಲ್ಲ. ಅರಣ್ಯ ಇಲಾಖೆ ಅನುಮತಿ ಪಡೆಯಬೇಕು. ಇಂಥ ನಿಬಂಧನೆಗಳನ್ನು ಕೈಬಿಟ್ಟು ರೈತರಿಗೆ ಮುಕ್ತ ಅವಕಾಶ ಮಾಡಿಕೊಡಬೇಕು. ಇದಕ್ಕಾಗಿ ಬೇರೆ ಬೇರೆ ಮಂಡಳಿಗಳು ಇರುವಂತೆ ಟ್ರೀ ಬೋರ್ಡ್ ತೆರೆದು ರೈತರಿಗೆ ಮರಗಳನ್ನು ಬೆಳೆಸಲು ಪ್ರೋತ್ಸಾಹಿಸಬೇಕು. ಜೊತೆಗೆ ಮಾರಾಟ ಮಾಡಲು ಕೂಡ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷ. ಕೃಷಿ ಇಲಾಖೆ ಅದೇ ರೀತಿ ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ ಕೃಷಿ ಇಲಾಖೆ ಕಾರ್ಯದರ್ಶಿಗಳು ಹಾಗೂ ಆಯುಕ್ತರುಗಳನ್ನು ಗ್ರಾಮೀಣ ಪ್ರದೇಶದ ಹಿನ್ನೆಲೆ ಉಳ್ಳ IAS ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಏಕೆಂದರೆ ರೈತರ ಅನುಭವ ಅವ್ರಿಗಿರುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆಯನ್ನೇ ಬರದೇ ಇರ್ತಕ್ಕಂಥವ್ರು, ಕೃಷಿ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗ್ತಾ ಇದ್ದಾರೆ. ಅದು ಆಗಬಾರ್ದು ಅಧ್ಯಕ್ಷರೇ. ಅದ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ, ಇಡೀ ರಾಜ್ಯಕ್ಕೆ ಒಂದೇ ಒಂದು ಕೃಷಿ ವಿಶ್ವವಿದ್ಯಾಲಯ ಇತ್ತು. ಕೃಷಿ, ತೋಟಗಾರಿಕೆ, ಪಶುವೈದ್ಯಕೀಯ, ಪಶುಪಾಲನೆ, ಮೀನುಗಾರಿಕೆ ಸಂಬಂಧಿಸಿದ ಸಂಶೋಧನೆ, ಶಿಕ್ಷಣ ಮತ್ತು ವಿಸ್ತರಣೆ, ರಿಸರ್ಚ್, ಎಜುಕೇಷನ್ ಅಂಡ್ ಎಕ್ಸ್ಟೆನ್ಷನ್ ಮಾಡಲಾಗುತ್ತಿತ್ತು. ಆದರೆ ಈಗ ನನಗೆ ತಿಳಿದಂತೆ ರಾಜ್ಯದಲ್ಲಿ ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 7 ವಿಶ್ವವಿದ್ಯಾಲಯಗಳು ಇದ್ದಾವೆ. ಈ ವಿಶ್ವವಿದ್ಯಾಲಯಗಳ ಕೊಡುಗೆ ಏನು ಎಂಬುದು ಪ್ರಶ್ನಾರ್ಹ ಅಧ್ಯಕ್ಷರೇ. ರೈತರು ಬಹುತೇಕ ತಳಿಗಳ ತಂತ್ರಜ್ಞಾನ ಸಂರಕ್ಷಣೆ ಖಾಸಗಿ ಕಂಪನಿಗಳ ಬಿಡುಗಡೆಯಾದ ಸಂಶೋಧನೆಯಾಗಿದೆ. ಉದಾಹರಣೆಗೆ ಭತ್ತ, ಮುಸ್ಕಿನ ಜೋಳ, ತರಕಾರಿ ಇತ್ಯಾದಿ ಅಷ್ಟೇ ಅಲ್ಲ, ಕೃಷಿಯಲ್ಲಿ ಬಳಸುತ್ತಿರುವ ಬಹುತೇಕ ಯಂತ್ರೋಪಕರಣಗಳು ಸಹ ಖಾಸಗಿ ಕಂಪನಿಗಳು ಅಭಿವೃದ್ಧಿಪಡಿಸುತ್ತಿರುವ ತಂತ್ರಜ್ಞಾನವೇ ಹೊರತು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ರೈತರಿಗೆ ಅಳವಡಿಸಬಹುದಾದ ತಂತ್ರಜ್ಞಾನಗಳು ನಿರೀಕ್ಷಿತ ಮಟ್ಟದಲ್ಲಿ ಆಗುತ್ತಿಲ್ಲ. ಇದನ್ನ ಕೃಷಿ ತಜ್ಞರಿದ್ದಾರೆ, ಆದರೂ ಕೂಡ ಆಗ್ತಾ ಇಲ್ಲ. ಆದರೂ ಕೂಡ ಅಲ್ಲಿ ಸರಿಯಾದಂಥ ಅಧಿಕಾರಿಗಳು ಇಲ್ಲದೆ ಈ ರೀತಿ ಆಗ್ತಾ ಇದೆ ಕೂಡ ತಮ್ಮ ಗಮನಕ್ಕೆ ತರುತ್ತೇನೆ ಅಧ್ಯಕ್ಷರೇ. ರೈತರ ಕಲ್ಯಾಣ ನಿಧಿ ಸ್ಥಾಪಿಸಬೇಕು ಅಧ್ಯಕ್ಷರೇ. ಅಧ್ಯಕ್ಷರೇ, ರೈತರ ನಿಧಿ ಸ್ಥಾಪಿಸುವ ಅಗತ್ಯ. ರೈತರು ಅಪಘಾತಕ್ಕೆ ಈಡಾದ ಸಂದರ್ಭದಲ್ಲಿ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಮದುವೆ ಮಾಡಲು, ವೈದ್ಯಕೀಯ ವೆಚ್ಚ ಭರಿಸಲು, ಸುಲಭ ಬಡ್ಡಿದರ ಸಾಲ ಅಥವಾ ಸಹಾಯ ನೀಡಲು ಈ ನಿಧಿಯನ್ನು ಬಳಸಿಕೊಳ್ಳಬಹುದಾಗಿದೆ. ಮುಂದುವರಿದು ಇದಕ್ಕೆ ಪ್ರತ್ಯೇಕವಾದ ಲೆಕ್ಕ ಶೀರ್ಷಿಕೆಯನ್ನು ನೀಡಿ ಈ ನಿಧಿಗೆ ವಂತಿಗೆ ನೀಡುವಂತಹ ಅನುದಾನ ನೀಡುವ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಆದಾಯ ತೆರುವ ATG ಅಡಿಯಲ್ಲಿ ವಿನಾಯಿತಿ ನೀಡಲು ಕೂಡ ಅವಕಾಶ ಕಲ್ಪಿಸಬೇಕು ಅಧ್ಯಕ್ಷರೇ. ಅದೇ ರೀತಿ ಕೋಲ್ಡ್ ಸ್ಟೋರೇಜ್ಗಳು ಕೂಡ APMCಗಳಲ್ಲಿ ಆಗಬೇಕು. ಜೊತೆಗೆ APMCಗಳಲ್ಲಿ ನೂತನ ಕಾಯ್ದೆ ತಂದಿದ್ದಾರೆ ಅಧ್ಯಕ್ಷರೇ. ನಾನಾದ್ರೂ ಕೂಡ ಹೇಳ್ತೇನೆ ಅಧ್ಯಕ್ಷರೇ, APMCಗಳಿದ್ದಾವೆ. ರೈತರ ಜಮೀನು ಬೆಳೀತಕ್ಕಂಥ ತರಕಾರಿ ಇರ್ಬೋದು, ಯಾವುದೇ ಬೆಳೆಗಳಿರ್ಬೋದು, ದೂರವಾಣಿ ಮಾಡಿದ್ರೆ ಅಲ್ಲಿಂದ ಬಂದು ರೈತನ ಜಮೀನಿಗೆ ವಾಹನಗಳನ್ನು ವ್ಯವಸ್ಥೆಯನ್ನು ಮಾಡಿ ಮಾರುಕಟ್ಟೆ ಕರ್ತರ್ತಕ್ಕಂಥ ಕೆಲಸವನ್ನು APMCಗಳು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಕೃಷಿ ಯಂತ್ರೋಪಕರಣಗಳಿಗೆ ಸಬ್ಸಿಡಿಯನ್ನು 1 ಲಕ್ಷ ಕೊಡ್ತಾ ಇದ್ದಾರೆ ಅಧ್ಯಕ್ಷ. ಅದು ಸಾಲದಿಲ್ಲ, ಅದು 2 ಲಕ್ಷ ರೂಪಾಯಿ ಮಾಡಬೇಕು. ಬೆಲೆ ಜಾಸ್ತಿ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭ ಹೇಳ್ತೇನೆ. ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮ 428 ಕೋಟಿ ಅನುದಾನ ಕಲ್ಪಿಸ್ತೇವೆ ಅಂತ ಹೇಳಿದ್ದಾರೆ. ಹನಿ ಮತ್ತು ತುಂತುರು ನೀರಾವರಿ ಘಟಕಗಳಿಗೆ 440 ಕೋಟಿ ತುಂಬಾ ಉಪಯುಕ್ತತೆ ಇದೆ. ನಾನು ಸರ್ಕಾರವನ್ನು ಅಭಿನಂದಿಸ್ತೇನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಜೊತೆಗೆ ನಿಮ್ಮ ಕಂಟಿನ್ಯೂ ಮಾಡಿ. ಮಂಡ್ಯ ಜೀರ್ದೇಗೌಡ್ರೆ ಅದನ್ನೇ ಹೇಳಿದ್ದಾನೀಗ. ಮಂಡ್ಯ ಏನು ಕೃಷಿ ವಿಶ್ವವಿದ್ಯಾಲಯಗಳು ಎಲ್ಲೇ ಮಾಡಲಿ ಇರ್ತಕ್ಕಂಥದ್ದನ್ನೇ ಪುನಶ್ಚೇತನಗೊಳಿಸಬೇಕು, ಗಟ್ಟಿ ಮಾಡಬೇಕು ಅಂತಕ್ಕಂಥದ್ದು. ಬೇಗ ಫಿನಿಶ್ ಮಾಡಿ. ರಾಯರೆಡ್ಡಿ ಮತ್ತೆ ಮಾತಾಡದಲ್ಲ ನೀವು. ಕೃಷ್ಣ ಜಲಾಶಯಗಳ ನಿರ್ವಹಣೆಗೆ ತಾವೆಲ್ಲರೂ ಕೂಡ ಗೊತ್ತಿರುವಂಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ 1966ರಲ್ಲಿ ಪ್ರಾರಂಭವಾಗಿದ್ದು ಇಲ್ಲಿವರೆಗೂ ಕೂಡ 1ನೇ ಹಂತದ ಕಾಮಗಾರಿಯು ಮುಗಿದಿರುವುದು ಗೊತ್ತಿರ್ತಕ್ಕಂಥ ವಿಚಾರ. ನೀರಾವರಿ ಒಂದು 5 ವರ್ಷ 10 ವರ್ಷ ಒಂದು ಪ್ರಾಜೆಕ್ಟ್ಗಳನ್ನು ನಿರ್ಣಯ ಮಾಡಿ ತೀರ್ಮಾನ ಮಾಡಿ ಅದನ್ನು ಸಂಪೂರ್ಣ ಮಾಡ್ತಕ್ಕಂಥ ಕೆಲಸಕ್ಕೆ ಯೋಜನೆಗಳನ್ನು ಸರ್ಕಾರ ನೀರಾವರಿ ಯೋಜನೆಗೆ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಅಧ್ಯಕ್ಷರೇ.
ಏನು ಜಲಾಶಯ ನಿರ್ವಹಣೆಗೆ ರೈತರು ನಮ್ಮಲ್ಲಿ ಯಾರು ಕೂಡ ನಾವೇನು ಖರ್ಚು ಮಾಡಲ್ಲ, ಸಾವಿರಾರು ಕೋಟಿ ಹಣ ಖರ್ಚು ಮಾಡಿ ಸರ್ಕಾರ ಅಭಿವೃದ್ಧಿ ಪಡಿಸ್ತದೆ ಅಧ್ಯಕ್ಷರೇ. ಆದರೆ ಜಲಾಶಯಗಳ ನೀರಾವರಿ ಸೌಲಭ್ಯ ಇರೋ ಕಡೆ ರೈತನ ಸ್ವಂತಕ್ಕಾಗಿ ಬೋರ್ವೆಲ್ ತೆಗೆದು ಬೇಸಾಯ ಮಾಡುತ್ತಿದ್ದು ಅವರಿಗೆ ಸ್ಪ್ರಿಂಕ್ಲರು, ಪ್ರೋಜನಿ ನೀರಾವರಿಗೆ ಸಹಾಯಧನ ನೀಡಲಾಗುತ್ತದೆ. ಬೋರ್ವೆಲ್ ಕೊರೆಯಲು ಅಥವಾ ಟ್ರಾನ್ಸ್ಫರ್ ಅಳವಡಿಸಲು ಮಾತ್ರವೇ ಸಹಾಯಧನ ಇರುವುದಿಲ್ಲ. ರೈತರಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸ್ಕೊಳ್ಬೇಕು ಅಂತೇಳಿ 2 ಲಕ್ಷ 3 ಲಕ್ಷ ಕೊಡ್ತಾ ಇದ್ದಾರೆ ಅಧ್ಯಕ್ಷರೇ. ಅವ್ರಿಗೆ ಕೊಡಲಿಕ್ಕೆ ಶಕ್ತಿ ಇಲ್ಲ ಅಧ್ಯಕ್ಷರೇ. ಅವ್ರಿಗೆ ಅಟ್ಲೀಸ್ಟ್ ಒಂದು 75 ಲಕ್ಷ ಅಥವಾ 1 ಲಕ್ಷನಾದರೂ ಕೂಡ ಟ್ರಾನ್ಸ್ಫರ್ ಕೊಡ್ತಕ್ಕಂಥ ರೈತರಿಗೆ ಸಹಾಯಧನ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಗೆ ಗೊತ್ತಿದೆ, ನಮ್ಮಲ್ಲಿ ಒಂದು ಕಡೆ ಕಬಿನಿ ಬರುತ್ತೆ, ಒಂದು ಕಡೆ ಕಾವೇರಿ ಬರುತ್ತೆ, ಇನ್ನೊಂದು ಕಡೆ ಲಕ್ಷ್ಮಣ ತೀರ್ಥ ಸುತ್ತ ಬರುತ್ತೆ. ಆದರೆ ನಮ್ಮಲ್ಲಿ ಪೂರ್ತಿ ಖುಷ್ಕಿ ಲ್ಯಾಂಡು, ಬೋರ್ ಕೊರೆದ್ರೆ ನೀರೇ ಬರಲ್ಲ ಅಧ್ಯಕ್ಷರೇ. ಪಕ್ಕದಲ್ಲೇ ನದಿಗಳಿದ್ದಾವೆ, 500 ಅಡಿ 600 ಅಡಿ ಕೊಡಿದ್ರು ಕೂಡ ಬೋರ್ವೆಲ್ಗಳಿಗೆ ನೀರು ಸಿಗ್ತಾ ಇಲ್ಲ. ಅದರಿಂದ ಮೈನರ್ ಇರಿಗೇಷನ್ ಏನಿದೆ, ಏತ ನೀರಾವರಿ ಮೂಲಕ ಕೆರೆ ಕಟ್ಟೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದ್ರ ಜೊತೆಗೆ ದೇವರಾಜ ಅರಸು ಅವರು ಹೋರಾಟ ಮಾಡಿ ನಾಲೆಯನ್ನು ಏನು ಮಾಡಿದ್ರು, ಆ ನಾಲೆಗೆ 10 ವರ್ಷದಿಂದ ಒಂದೇ ₹1 ಹಣ ಕೊಟ್ಟಿಲ್ಲ. HD ಕೋಟೆ ಮೈಸೂರು ತಾಲೂಕಿಗೆ ನಾಲೆಗಳನ್ನು ದುರಸ್ತಿ ಮಾಡಿಸಿ ಅಟ್ಲೀಸ್ಟ್ ಕೆರೆ ಕಟ್ಟೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷ. ಫಿನಿಶ್ ಮಾಡ್ತೇನೆ, ಹೇಳ್ತೇನೆ ಅಧ್ಯಕ್ಷ. ಒಂದು ವಿಷಯ ಇದೆ ಅಧ್ಯಕ್ಷರೇ, ಮತ್ತೊಂದು 2 ಸಬ್ಜೆಕ್ಟ್ ಇದಾವೆ ಅಧ್ಯಕ್ಷರೇ. ನಾವೆಲ್ಲರೂ ಕೂಡ ಇಡೀ ಶಾಸಕರು ವಸತಿಗಳನ್ನು ಕೋರ್ತೇವೆ. ರಾಜೀವ್ ಗಾಂಧಿ ವಸತಿ ನಿಲಯದಿಂದ ಕೇಳ್ತೇವೆ, ನಿಗಮದಿಂದ, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಹಣ ಕೊಡ್ತೀರಿ ಅಧ್ಯಕ್ಷರೇ. ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಇಷ್ಟೇ ಅಧ್ಯಕ್ಷರೇ, ರಾಜ್ಯದಲ್ಲಿ 39 ಪ್ರಾಧಿಕಾರಗಳಿದ್ದಾವೆ ಅಧ್ಯಕ್ಷರೇ. ನಗರಾಭಿವೃದ್ಧಿ ಪ್ರಾಧಿಕಾರಗಳಿದ್ದಾವೆ, ಗೃಹ ಮಂಡಳಿ ಇದೆ, BDA ಇದೆ. ಹಿಂದೆ ಪೂರ್ವಿಕರೆಲ್ಲರೂ ಕೂಡ ವೈಜ್ಞಾನಿಕವನ್ನು ರಚನೆ ಮಾಡಿದರು. ಮೈಸೂರು ಮಹಾರಾಜರು 116 ವರ್ಷದಲ್ಲಿ ಮೊದಲನೇದಾಗಿ ಪ್ರಾರಂಭ ಮಾಡಿದರು. ಆ ಮೂಲಕ ನಿವೇಶನಗಳು, ಮನೆಗಳನ್ನು ಕಟ್ತಕ್ಕಂಥ ಕೆಲಸ ಮಾಡಿದ್ರಿಂದನೇ ಇವತ್ತು ಪಟ್ಟಣಗಳು ನಿರ್ಮಾಣ ಆಗಿದ್ದಾವೆ ಅಧ್ಯಕ್ಷರೇ. ಹಳ್ಳಿಗಳಲ್ಲಿ ಮನೆಗಳನ್ನ ಕಟ್ತಾ ಇದ್ರು ಅಧ್ಯಕ್ಷರೇ. ನಾನು ಕೂಡ ಗೃಹ ಮಂಡಳಿ ಅಧ್ಯಕ್ಷ ಆಗಿದ್ದೆ ಅಧ್ಯಕ್ಷರೇ. 100 ನಿವೇಶನ ರಚನೆ ಮಾಡಿದ್ರೆ 10 ನಿವೇಶನಗಳನ್ನು ಎಕನಾಮಿಕ್ ವೆಹಿಕಲ್ ಸೆಕ್ಷನ್ಗೆ 50% ಕೊಡ್ತೀವಿ ಅಧ್ಯಕ್ಷರೇ. ನೀವು ಅದೆಲ್ಲವೂ ಕೂಡ IAS ಅಧಿಕಾರಿಗಳಿದ್ದಾರೆ, KS ಅಧಿಕಾರಿಗಳಿದ್ದಾರೆ, ಸೆಕ್ರೆಟರಿ ಇದ್ದಾರೆ. ಉದಾಹರಣೆಗೆ ಅಧ್ಯಕ್ಷರೇ, ಮೈಸೂರು ಮೂಡಾದಲ್ಲಿ 21 ಜನ ಇಂಜಿನಿಯರ್ಗಳಿದ್ದಾರೆ ಅಧ್ಯಕ್ಷರೇ. ಒಂದು ಕೆಲಸನೂ ಇಲ್ಲ ಅವ್ರಿಗೆ. 15-21 ವರ್ಷದಿಂದ ಒಂದು ಬಡಾವಣೆ ಮಾಡಿಲ್ಲ, ಒಂದು ಲೇಔಟ್ಗಳು ಮಾಡಿಲ್ಲ, ಅವ್ರ ನೀರಿನ ಜವಾಬ್ದಾರಿನೂ ಇಲ್ಲ. 21 ಜನ ಇಂಜಿನಿಯರ್ಗಳಿದ್ದಾರೆ, KS ಅಧಿಕಾರಿ ಇದ್ದಾರೆ. ರಾಜ್ಯದಲ್ಲಿ ಈ ರೀತಿ 39 ಪ್ರಾಧಿಕಾರಗಳಿದ್ದಾವೆ ಅಧ್ಯಕ್ಷರೇ. ನಮ್ಮ ಮೂಡದಲ್ಲಿ ಒಂದೇ ಇಂಜಿನಿಯರ್ ಇರೋದು, ಒಂದು 2 ಹಾಕಿಸ್ಕೊಳ್ಳೋದು. ಈ ಪ್ರಾಧಿಕಾರಗಳು ಬಡಾವಣೆ ರಚನೆ ಮಾಡಿದ್ರೆ ರಿಯಲ್ ಎಸ್ಟೇಟ್ನವರು ಇಷ್ಟು ಬೆಳೀತಾ ಇರಲಿಲ್ಲ, ಶ್ರೀಮಂತರಾಗ್ತಾ ಇರಲಿಲ್ಲ. ಅವರು ಮಾತ್ರ ಆಗ್ತಾ ಇದ್ದಾವೆ. ಇಷ್ಟು ಅಧಿಕಾರಿಗಳಿದ್ದು ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ? ಯಾಕೆ ಮನೆಗಳು ಕಟ್ಟಿಸ್ಕೊಡ್ತಾ ಇಲ್ಲ? ಯಾಕೆ ನಿವೇಶನಗಳು ರಚನೆ ಮಾಡ್ತಾ ಇಲ್ಲ? ಈ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ ಅಧ್ಯಕ್ಷರೇ. ಜೊತೆಗೆ ಅಧ್ಯಕ್ಷರೇ, ಮುಗಿಸಿ. ಇನ್ನೊಂದು ನಮ್ಮ ಇಲಾಖೆ ಹೇಳ್ತೀನಿ ಅಧ್ಯಕ್ಷ, ಒಂದು ನಿಮಿಷ. ಇದು ಹೆಚ್ಚು ಹೇಳಕ್ ಹೋಗ್ತಾ ಇಲ್ಲ ಅಧ್ಯಕ್ಷರೇ, ಜಾಸ್ತಿ ಇತ್ತು. ಅದರಿಂದ ಇತ್ತೀಚೆಗೆ ರೈತರುಗಳು 50-50 ರೇಷಿಯೋನಲ್ಲಿ ಎಲ್ಲ ಕಡೆ ಗೃಹ ಮಂಡಳಿಯು ಕೂಡ ನಿವೇಶನಗಳನ್ನ ಸೂರ್ಯನಗರ ಬಡಾವಣೆ ನೋಡಿದ್ರೆ ಎಷ್ಟು ಸುಂದರ ಬಂದಿದೆ ಅಂತೇಳಿ ಈ ರೀತಿ ಪ್ರಾಧಿಕಾರಗಳು ಕೂಡ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಅಧ್ಯಕ್ಷರೇ. ಕೃಷಿ ಸಾಲ ವಿತರಣೆ ಅಧ್ಯಕ್ಷರೇ, 23-24 ಸಾಲಿನಲ್ಲಿ 30 ಲಕ್ಷ ರೈತರಿಗೆ 22,000 ಕೋಟಿ ಸಾಲ ವಿತರಿಸುವ ಗುರಿ ಹೊಂದಲಾಗಿತ್ತು. 24-25 ಸಾಲಿನಲ್ಲಿ ಒಟ್ಟು 35 ಲಕ್ಷ ರೈತರಿಗೆ 25,000 ಕೋಟಿ ಸಾಲ ವಿತರಿಸುವ ಗುರಿ ಹೊಂದಲಾಗಿದೆ ಅಧ್ಯಕ್ಷರೇ. ನಬಾರ್ಡು 23-24 ಸಾಲಿಗೆ 5,600 ಕೋಟಿಗಳನ್ನು (4.5% ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲ ಕೊಟ್ಟಿದೆ ಅಧ್ಯಕ್ಷರೇ. ನಬಾರ್ಡ್ 24-25 ಸಾಲಿಗೆ 2,340 ಕೋಟಿಗಳನ್ನು ಮಾತ್ರ 4.5% ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲ ನೀಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಹಕಾರ ಸಚಿವರು ಕೇಂದ್ರ ವಿತ್ತ ಸಚಿವರಿಗೆ ಹಾಗೂ ನಬಾರ್ಡ್ಗೆ ಮನವಿ ಸಲ್ಲಿಸಿ ಹೆಚ್ಚುವರಿ ಮಿತಿ ನೀಡಲು ಕೋರಿರುತ್ತಾರೆ. ನಂತರ 896 ಕೋಟಿ ರು ಹೆಚ್ಚುವರಿ ಮಿತಿಯನ್ನು ನಬಾರ್ಡ್ ನೀಡಿದೆ. ಈಗ ಒಟ್ಟು 3,236 ಕೋಟಿ ರಿಯಾಯಿತಿ ಬಡ್ಡಿ ದರದ ಸಾಲವನ್ನು ನಬಾರ್ಡ್ ವಿತರಿಸಿದ್ದು, ಇದು ಕಳೆದ ಸಾಲಿನಲ್ಲಿ ನೀಡಿದ ಸಾಲದ ಮೊತ್ತಕ್ಕೆ 5,600 ಕೋಟಿಗಳಿಂದ 2,364 ಕೋಟಿಗಳಷ್ಟು ಕಡಿಮೆ ರಿಯಾಯಿತಿ ಬಡ್ಡಿ ದರದ ಸಾಲವನ್ನು ಕರ್ನಾಟಕ ರಾಜ್ಯಕ್ಕೆ ನಿಮಗೆ ಹೇಳ್ತೀನಿ ಹೇಳ್ಬಿಡ್ತೀನಿ ಅಧ್ಯಕ್ಷರೇ. ಮಾನ್ಯ ಕೇಂದ್ರ ವಿತ್ತ ಸಚಿವರು RBIನಿಂದ ನಬಾರ್ಡ್ಗೆ ಕಡಿಮೆ ಮೊತ್ತ ಬಂದಿದ್ದು, ಕರ್ನಾಟಕಕ್ಕೆ ಹೆಚ್ಚುವರಿ ಸಾಲದ ಅಗತ್ಯವಿದ್ದಲ್ಲಿ ಸಾಲವನ್ನು 8.30 ಬಡ್ಡಿ ದರ ಪಡೆಯಲು ತಿಳಿಸಿದ್ದಾರೆ ಅಧ್ಯಕ್ಷರೇ. ಇದಕ್ಕೋಸ್ಕರ ನಾನು ಒಂದು ಮಾತನ್ನು ಹೇಳ್ತೀನಿ ಅಧ್ಯಕ್ಷರೇ. ಕೇಂದ್ರ ಸರ್ಕಾರವು ಕೂಡ ರಾಜ್ಯ ಸರ್ಕಾರ ರೈತರಿಗೆ ಶೂನ್ಯ ಬಡ್ಡಿ ದರದ ಅಲ್ಪಾವಧಿ ಸಾಲವನ್ನು 5 ಲಕ್ಷವರೆಗೆ ನೀಡ್ತಾ ಇದೆ ಅಧ್ಯಕ್ಷರೇ. ಕೇಂದ್ರ ಸರ್ಕಾರ 3 ಲಕ್ಷಗಳವರೆಗೆ 3 ಬಡ್ಡಿ ರಿಯಾಯಿತಿಯನ್ನು ಪ್ರಾಮಾಣಿಕವಾಗಿ ಕಾಲಮಿತ ಕಟ್ಟಿದವರು ಕೊಡ್ತಾ ಇದೆ ಅಧ್ಯಕ್ಷರೇ. ನಬಾರ್ಡ್ ನೀಡಿರುವ ರಿಯಾಯಿತಿ ಬಡ್ಡಿದ ಸಾಲವನ್ನು ಹೊರತುಪಡಿಸಿ ಸ್ವಂತ ಬಂಡವಾಳದಲ್ಲಿ ನೀಡಿದ ಸಾಲಕ್ಕೆ 1.5% ಬಡ್ಡಿ ರಿಯಾಯಿತಿಯನ್ನು ಕೇಂದ್ರ ಸರ್ಕಾರ ನೀಡುತ್ತಿದೆ. ರಾಜ್ಯ ಸರ್ಕಾರ ಒಟ್ಟು 6% ಬಡ್ಡಿ ರಿಯಾಯಿತಿ ನೀಡುತ್ತಿದ್ದು, ಇದರಿಂದ ಫ್ಯಾಕ್ಸ್ಗಳು, DCC ಬ್ಯಾಂಕ್ಗಳು 6% ಕೊಟ್ಟರೆ ಉಳಿಯೋದೇ ಇಲ್ಲ. ಇಷ್ಟು ಸಾಲ ಕೊಡ್ತಕ್ಕಂಥದ್ದು ಕೂಡ ಅವಕಾಶ ಆಗೋದಿಲ್ಲ. ಅದರಿಂದ
ರಾಜ್ಯ ಸರ್ಕಾರವು 35 ಲಕ್ಷ ರೈತರಿಗೆ ಸಾಲ ನೀಡುವ ಗುರಿ ಹೊಂದಿದ್ದು ನಬಾರ್ಡ್ನಿಂದ ಅಲ್ಪಾವಧಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಕ್ಕೆ ಒಟ್ಟು 4,500 ಕೋಟಿಗಳಷ್ಟು ಮಾತ್ರ ಸಾಲ ದೊರಕುತ್ತಿದ್ದು ಉಳಿದ ಮೊತ್ತವನ್ನು ಫ್ಯಾಕ್ಸ್ ಅಪೆಕ್ಸ್ ಮತ್ತು ಡಿಸಿ ಬ್ಯಾಂಕ್ಗಳು ಸಾರ್ವಜನಿಕ ಸಂಸ್ಥೆ ಠೇವಣಿಯಲ್ಲಿ ನೀಡಬೇಕಾದ ಅನಿವಾರ್ಯತೆ ಹೊಂದಿದೆ. ಇದರಿಂದ ರಾಜ್ಯ ಸರ್ಕಾರ ನೀಡಿರುವ ಬಡ್ಡಿ ರಿಯಾಯಿತಿಯನ್ನು 6 ರಿಂದ 7%, 7.5% ಆಯ್ತು ಮಾತಾಡಿ. 7.5% ಅನ್ನ ರಾಜ್ಯ ಸರ್ಕಾರ ಕೊಟ್ಟರೆ ಮಾತ್ರ ಸಾಲವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭ ಜೊತೆಗೆ ಸರ್ಕಾರದ ವಾಣಿಜ್ಯ ಬ್ಯಾಂಕ್ಗಳು ಏನ್ ಠೇವಣಿ ಇಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಒಂದು 50% ಆದ್ರೂ ಕೂಡ ಡಿಸಿಸಿ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಠೇವಣಿ ಇಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಅಧ್ಯಕ್ಷರೇ. ಆಯ್ತು. ಇನ್ನು ಒಂದೇ ಒಂದು ಅಧ್ಯಕ್ಷರೇ ಮುಗಿಸ್ಬಿಡ್ತೀನಿ, 2 ನಿಮಿಷ ಅಧ್ಯಕ್ಷರೇ. ಸಹಕಾರ ಚಳವಳಿ ನಮ್ಮ ಮಹಾರಾಷ್ಟ್ರ, ಗುಜರಾತ್ 2ನೇ ಸ್ಥಾನದಲ್ಲಿ, ನಾವು 3ನೇ ಸ್ಥಾನದಲ್ಲಿ ಇದ್ದೇವೆ. 46,000 ಸಹಕಾರ ಸಂಘಗಳಿದ್ದು ಅಧ್ಯಕ್ಷರೇ. 2,62,00,000 ಸದಸ್ಯತ್ವ ಇದೆ. 100ರಷ್ಟು ಗ್ರಾಮಗಳು ಸಹಕಾರ ಸಂಘಗಳ ವ್ಯಾಪ್ತಿಗೆ ಒಳಪಟ್ಟಿದೆ. 24,382 ಕೋಟಿ 32 ಕೋಟಿ ಷೇರು ಬಂಡವಾಳ ಇದ್ದು 20,98 ಕೋಟಿ ಸಹಕಾರ ಸಂಘಗಳಲ್ಲಿ 4,04,700 ಕೋಟಿ ದುಡಿಯೋ ಬಂಡವಾಳ ಇದೆ. 1,66,801 ಕೋಟಿ ಠೇವಣಿ ಇದೆ ಅಧ್ಯಕ್ಷರೇ. ಇಲ್ಲಿ ನಮ್ಮ ಮಹಾಮಂಡಲದಲ್ಲಿ 30 ಜಿಲ್ಲಾ ಸಹಕಾರಿ 8 ಸಹಕಾರಿ ಕೇಂದ್ರ ತರಬೇತಿ ಕೇಂದ್ರ ಇದ್ದಾವೆ. ಪ್ರತಿ ವರ್ಷ 50,000 ಜನಕ್ಕೆ ತರಬೇತಿ ನೀಡ್ತಾ ಇದೆ. ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಅಧ್ಯಕ್ಷರೇ, ನಾನು ಒಂದೇ ಮಾತು ಕೇಳ್ತಕ್ಕಂಥದ್ದು, ರಾಜ್ಯದಲ್ಲಿನ ಸಹಕಾರ ಸಂಘಗಳಲ್ಲಿ ಅಂದಾಜು 1,50,000 ಅಧಿಕಾರಿಗಳು ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಸಹಕಾರ ಸಂಘಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿ ಸಿಬ್ಬಂದಿಗಳಿಗೆ ಸಹಕಾರ ಕ್ಷೇತ್ರದ ಪರಿಣಿತಿ ಹೊಂದಿದಲ್ಲಿ ಮಾತ್ರ ಸಾಧ್ಯವಾಗುತ್ತದೆ. ಆದ್ದರಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ವೈದ್ಯಕೀಯ ಪದವಿ, ವಕೀಲರಾಗಿ ಕಾರ್ಯನಿರ್ವಹಿಸಲು ಕಾನೂನು ಪದವಿ, ಇಂಜಿನಿಯರ್ಗಳಿಗೆ ಇಂಜಿನಿಯರಿಂಗ್ ಪದವಿ ಹೀಗೆ ಯಾಕೆ ಕಡ್ಡಾಯವಾಗಿತ್ತು, ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಸಹಕಾರಿ ಪದವಿ ಡಿಸಿ ಕೋರ್ಸ್ ಕಡ್ಡಾಯಗೊಳಿಸಿ ಅವರಿಗೆ ಈ ಒಂದು ಸಹಕಾರ ನಿಯಮ 1960 ನಿಯಮ 18ಕ್ಕೆ ಸೂಕ್ತ ತಿದ್ದುಪಡಿ ಮಾಡಿ 1960 ನಿಯಮಕ್ಕೆ 18ಕ್ಕೆ ಸೂಕ್ತ ತಿದ್ದುಪಡಿ ತಂದು ಸಂದರ್ಶನಕ್ಕೆ ನಿಗದಿಪಡಿಸಿರುವ 15 ಅಂಕಗಳಲ್ಲಿ ಕನಿಷ್ಠ 3 ಅಂಕಗಳನ್ನು ಮೇಲ್ಕಂಡೆ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಅಧ್ಯಕ್ಷರೇ.